ಭಕ್ತಿ ಜ್ಞಾನ ವೈರಾಗ್ಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಕಳೆದ ವಿಡಿಯೋದಲ್ಲಿ ಶೀರ್ಷಿಕೆಯ ಪರಿಚಯವನ್ನು ಮಾಡಿಕೊಂಡ್ವಿ. ಭಕ್ತಿ ಜ್ಞಾನ ವೈರಾಗ್ಯ ಅಂದರೇನು, ಅದರ ಮಹತ್ವವೇನು, ಯಾಕೆ ಈ ಮೂರು ಗುಣಗಳನ್ನು ಮನುಷ್ಯ ತನ್ನ ಜೀವನದಲ್ಲಿ ಅಳವಡಿಸ್ಕೋಬೇಕು ಎಂಬ ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿದುಕೊಂಡ್ವಿ. ಈ ವಿಡಿಯೋದಲ್ಲಿ ಭಕ್ತಿ ಎಂದರೆ ಯಾರು, ಇವಳು ಯುವತಿನ ಅಥವಾ ಮುದುಕಿನ ಎಂಬ ಟೈಟಲ್ನ ಕೊಟ್ಟಿದ್ದೀನಿ. ಹೌದು, ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರು ಬರೀ ಭಾವನೆಗೆ ಸೀಮಿತವಾಗಿಲ್ಲ. ಈ ಮೂರು ಬಹಳ ಶ್ರೇಷ್ಠವಾದ ಪಾತ್ರವನ್ನು ಭಾಗವತ ಪುರಾಣದಲ್ಲಿ ಸುಂದರವಾದ ಕಥೆಗಳ ಮೂಲಕ ಕೇಳಿಬಂದಿದೆ. ಹಾಗೆಯೇ ಈ ಮೂರು ಶ್ರೇಷ್ಠವಾದ ಗುಣಗಳೇ ಭಾಗವತ ಸಪ್ತಾಹಕ್ಕೂ ಕಾರಣವಾಗಿದೆ. ಭಾಗವತ ಸಪ್ತಾಹ ಅಂದ್ರೇನು, ಅದನ್ನು ನಾನು ಮುಂದಿನ ಕಂತುಗಳಲ್ಲಿ ಬಹಳ ವಿವರವಾಗಿ ತಿಳಿಸ್ಕೊಡ್ತೀನಿ. ಈ ಮೂರು ಶ್ರೇಷ್ಠವಾದ ಪಾತ್ರದ ಸುಂದರವಾದ ಕಥೆಯನ್ನು ಭಾಗವತದಲ್ಲಿ ಹೇಗೆ ಮೂಡಿಬಂದಿದೆ ಎಂಬುದನ್ನು ನಾವು ಈಗ ತಿಳಿಯೋಣ. ಕಲಿಯುಗ ಪ್ರಾರಂಭ ಆಗಿ 200 ವರ್ಷಗಳಾಗಿರುತ್ತೆ. ಆಗ ಒಮ್ಮೆ ನಾರದರು ಭೂಲೋಕದಲ್ಲಿರುವಂತಹ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಹಾಗೂ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋಣ ಅಂತ ಭೂಲೋಕಕ್ಕೆ ಬಂದಿರ್ತಾರೆ. ಎಲ್ಲ ಕ್ಷೇತ್ರವನ್ನು ಅವರು ತೀರ್ಥ ಸ್ನಾನದ ಮುಖಾಂತರ ಭೇಟಿ ನೀಡಿ ಬದರಿನಾರಾಯಣ ದರ್ಶನ ಮಾಡೋಣ ಅಂತ ಬದರಿ ಕಡೆ ಪ್ರಯಾಣ ಬೆಳೆಸಿರ್ತಾರೆ. ಆಗ ಅವ್ರ ಮನಸ್ಸಲ್ಲಿ ಒಂದು ಖಿನ್ನತೆ ಶುರುವಾಗಿರುತ್ತೆ. ಎಷ್ಟೇ ತೀರ್ಥಕ್ಷೇತ್ರಕ್ಕೂ ಎಷ್ಟೇ ತೀರ್ಥ ಸ್ನಾನವನ್ನು ಮಾಡಿದ್ರೂ ಕೂಡ ಅವ್ರ ಮನಸ್ಸಿನಲ್ಲಿ ತೃಪ್ತಿ ಅನ್ನೋದೇ ಇರೋಲ್ಲ. ಹಾಗೆ ಬದರಿ ನಾರಾಯಣ ದರ್ಶನ ಮಾಡಬೇಕಾದ್ರೆ ಬದರಿನಾಥಿಗೆ ಹೊರಡಬೇಕಾದ್ರೆ ಸನಕಾದಿಗಳು ಸಿಗ್ತಾರೆ. ಈ ಸನಕಾದಿಗಳು ಯಾರು, ಅದ್ರ ಬಗ್ಗೆನೂ ಕೂಡ ಮುಂದಿನ ಕಂತುಗಳಲ್ಲಿ ತಿಳಿಸ್ಕೊಡ್ತೀನಿ. ಯಾವ್ಯಾವುದು ಹೊಸ ಪಾತ್ರಗಳು ಬರುತ್ತದೆ ಮಧ್ಯದಲ್ಲಿ, ಅದರ ಬಗ್ಗೆ ಸಂಕ್ಷಿಪ್ತವಾಗಿ ಮುಂದಿನ ಕಂತುಗಳಲ್ಲಿ ತಿಳಿಸ್ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಈ ಸನಕಾದಿಗಳು ಯಾರು ಅನ್ನೋದನ್ನು ನಿಮಗೆ ಹೇಳ್ತೀನಿ ಅಂತ ಹೇಳಿದೆ. ಆದರೆ ನಾರದರಿಗೆ ಸನಕಾದಿಗಳು ಸಿಗ್ತಾರೆ. ಸನಕಾದಿಗಳು ಹೇಳ್ತಾರೆ ನಾರದರನ್ನ ನೋಡಿ, ಓ ನಾರದರೇ, ನೀವು ಇಲ್ಲಿವರೆಗೂ ಬಂದಿರೋದೇ ನಮಗೆ ಖುಷಿ. ಯಾಕೋ ತುಂಬ ಖಿನ್ನತೆಗೆ ಒಳಗಾಗಿದ್ದೀರಲ್ಲ, ನಿಮ್ಮ ಮುಖ ನೋಡಿದ್ರೆ ಯಾಕೋ ಚಿಂತೆಗೀಡಾಗಿದೆಯಲ್ಲ, ಯಾಕೆ ಅಂತ ಕೇಳ್ತಾರೆ. ಆಗ ನಾರದರು ಹೇಳ್ತಾರೆ, ಹೌದು ಸನಕಾದಿಗಳೇ, ಕಲಿಯುಗ ಪ್ರಾರಂಭ ಆಗಿ 200 ವರ್ಷ ಅಷ್ಟೇ ಆಗಿರೋದು. ನಾನು ಎಲ್ಲ ತೀರ್ಥಕ್ಷೇತ್ರಕ್ಕೂ ಹೋಗಿ ಬಂದೆ, ತೀರ್ಥ ಸ್ನಾನಗಳನ್ನು ಮಾಡಿ ಬಂದೆ, ಆದರೆ ಮನಸ್ಸಿಗೆ ಒಂದು ನೆಮ್ಮದಿ ಅನ್ನೋದೇ ಸಿಗ್ತಾ ಇಲ್ಲ. ಈ ಪ್ರಾರಂಭದಲ್ಲಿ ಹೀಗೆ ಕಲಿಯ ಪ್ರಭಾವ ಹೆಚ್ಚಾಗಿದೆ, ಇನ್ನು ಮುಂದಿನ ದಿನಗಳಲ್ಲಿ ಮಾನವರು ಹೇಗೆ ಇದನ್ನು ಎದುರಿಸ್ತಾರೆ ಅನ್ನೋದೇ ನನಗೆ ಯೋಚನೆ ಆಗಿದೆ ಅನ್ನೋದನ್ನು ಸನಕಾದಿಗಳ ಬಳಿ ನಾರದರು ಹೇಳ್ತಾರೆ. ಆ ಹೇಳುವ ಸಮಯದಲ್ಲಿ ನಾರದರು ಒಂದು ವಿಚಿತ್ರ ಘಟನೆಯನ್ನು ಸನಕಾದಿಗಳ ಬಳಿ ಹಂಚಿಕೊಳ್ತಾರೆ. ನಾನು ಹೀಗೆ ಎಲ್ಲ ತೀರ್ಥಕ್ಷೇತ್ರಗಳಿಗೂ ಹೋಗಿ ಬರಬೇಕಾದ್ರೆ ವೃಂದಾವನಕ್ಕೆ ಹೋಗಿದ್ದೆ. ವೃಂದಾವನದಲ್ಲಿ ಒಬ್ಬಳು ಯುವತಿ ಜೋರಾಗಿ ಹತ್ಕೊಂಡು ತನ್ನ 2 ವೃದ್ಧ ದಂಪತಿಗಳನ್ನು ಕೆಳಗೆ ಮಲಗಿಸಿದ್ಲು. ನಾನು ಅಂದ್ಕೊಂಡೆ ವೃದ್ಧ ದಂಪತಿಗಳು ಅವ್ರ ತಂದೆ ತಾಯಿ ಅಂತ. ಆಮೇಲೆ ನಾನು ಕೇಳಿದೆ, ಯಾಕಮ್ಮ ಅಳ್ತಾ ಇದೆಯಾ ನೀನು, ಯಾರು ಇವರು ದಂಪತಿಗಳು, ವೃದ್ಧ ದಂಪತಿಗಳು ಅಂತ. ಆಗ ಬಾಲಕಿ ಹೇಳಿದ್ಲು, ನಾರದ್ರೆ, ನನ್ನ ಹೆಸರು ಭಕ್ತಿ ಅಂತ. ನಾನು ತಮಿಳುನಾಡಿನ ರಾಜ್ಯದಲ್ಲಿ ಹುಟ್ಟಿ ಕರ್ನಾಟಕದಲ್ಲಿ ಬೆಳೆದು ಮಹಾರಾಷ್ಟ್ರದಲ್ಲಿ ವಲಸೆ ಬಂದು ಗುಜರಾತಿಗೆ ಹೋಗಿ ಈಗ ಕೃಷ್ಣನ ವೃಂದಾವನಕ್ಕೆ ಬಂದ್ವಿ. ನಾನು ಭಕ್ತಿ, ಇವರಿಬ್ಬರು ನನ್ನ ಮಕ್ಕಳು ಜ್ಞಾನ ಮತ್ತು ವೈರಾಗ್ಯ ಅಂತ ಹೇಳ್ತಾಳೆ. ನಾರದ್ರಿಗೆ ಅದನ್ನು ನೋಡಿ ತುಂಬ ಆಶ್ಚರ್ಯ ಆಗುತ್ತೆ. ಇದೇನಿದು, ಹೀಗೆ ಹೇಳ್ತಿದ್ಯಲ್ಲಮ್ಮ, ಮಕ್ಕಳು ಯಾವಾಗಲೂ ಯುವಕರಾಗಿ ತಂದೆ ತಾಯಿಗಳು ವೃದ್ಧರಾಗಿರುವುದನ್ನು ನೋಡ್ತಿದ್ದೀನಿ, ನೀನು ನೋಡಿದ್ರೆ ವಿಚಿತ್ರವಾಗಿ ಹೇಳ್ತಿದ್ಯಲ್ಲ ಅಂತ. ಹೌದು ನಾರದ್ರೆ, ನಾನು ಇಲ್ಲಿಗೆ ಬಂದು ಸುಮಾರು ಹೊತ್ತಾದಮೇಲೆ ತುಂಬ ಯೋಚನೆಗೀಡಾಗಿ ನಿಮ್ಮ ದಾರಿಯನ್ನೇ ಎದುರು ನೋಡ್ತಿದ್ದೆ ಅಂತ ಹೇಳ್ತಾಳೆ. ಹೌದಾ, ನನ್ನಿಂದ ಏನಾಗಬೇಕಾಗಿತ್ತು, ನಿನ್ನ ಮಕ್ಕಳು ಹೇಗೆ ವೃದ್ಧರಾದರು, ನೀನು ಹೇಗೆ ಯುವತಿ ಆದೆ, ಒಂದು ಸ್ವಲ್ಪ ಹೇಳ್ತೀಯಾ ಅಂತ ಕೇಳ್ತಾರೆ.
ಆಗ ಭಕ್ತಿ ಹೇಳ್ತಾಳೆ, ನಾನು ತಮಿಳುನಾಡಿನಲ್ಲಿ ಅಂದರೆ ದ್ರವಿಡ ದೇಶ, ಆವಾಗ ದ್ರವಿಡ ರಾಜ್ಯ ಅಂತ ಕರೀತಾರೆ. ಅಂದರೆ ಚೋಳರು ತುಂಬ ಆ ರಾಜ್ಯಭಾರವನ್ನು ಮಾಡಿದರು. ಅದಕ್ಕೆ ನಾವು ತಮಿಳುನಾಡಿನಲ್ಲಿ ಅತ್ಯಂತ ಮನಮೋಹಕರವಾದ ಅತ್ಯಂತ ಶಿಲೆಗಳನ್ನು ನಾವು ನೋಡ್ಬೋದು. ಎಲ್ಲ ದೇವಸ್ಥಾನದ ಪ್ರಾಕಾರಗಳು ತುಂಬ ದೊಡ್ಡದಾಗಿರುತ್ತೆ. ದೇವಸ್ಥಾನಗಳಲ್ಲಿ ದೇವಾಲಯದ ಬೀಡು ಅಂತಲೇ ನಮ್ಮ ದೇಶಕ್ಕೆ ಹೆಸರು ತಂದಿರೋದೇ ತಮಿಳುನಾಡಿನ ರಾಜ್ಯ. ಹಾಗೆ ನಾನು ದ್ರವಿಡ ದೇಶದಲ್ಲಿ ಅಂದರೆ ತಮಿಳುನಾಡಿನಲ್ಲಿ ಹುಟ್ಟಬೇಕಾದ್ರೆ ನಾವು ಚೆನ್ನಾಗೇ ಇದ್ವಿ. ಕರ್ನಾಟಕದಲ್ಲಿ ಬೆಳೆದಿದ್ದು, ಕರ್ನಾಟಕದಲ್ಲೂ ಕೂಡ ನಾವು ಮೂವರೂ ಚೆನ್ನಾಗಿದ್ವಿ. ನಂತರ ಮಹಾರಾಷ್ಟ್ರಕ್ಕೆ ಬಂದ್ವಿ. ಅಲ್ಲಿಯೂ ಕೂಡ ಸ್ವಲ್ಪ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ಚೆನ್ನಾಗಿದ್ವಿ. ನಾವು ಗುಜರಾತಿಗೆ ಬಂದಿದ್ದ ಕೂಡಲೇ ನಾವು ಮೂವರೂ ಮುದುಕರಾಗೋದ್ವಿ ಅಂತ ಹೇಳ್ತಾಳೆ. ಯಾರು? ಭಕ್ತಿ ನಾರದರ ಬಳಿ ಹೀಗೆ ಹೇಳಿದ ತಕ್ಷಣ ನಾರದರಿಗೆ ಆಶ್ಚರ್ಯವಾಗತ್ತೆ. ಯಾಕೆ ಮುದುಕರಾದ್ರಿ ನೀವು ಗುಜರಾತಿಗೆ ಬಂದಿದ್ದ ತಕ್ಷಣ ಅಂತ. ನಂತರ ನಾನು ಕೃಷ್ಣ ನಡೆದಾಡಿದ ಊರನ್ನು ನೋಡಬೇಕು ಅಂತ ಬೃಂದಾವನಕ್ಕೆ ಬಂದೆ. ಬೃಂದಾವನಕ್ಕೆ ಬಂದಿದ ಕೂಡಲೇ ನಾನು ಮತ್ತೆ ಹಳೆಯ ರೂಪವನ್ನು ಪಡೆದೆ, ಅಂದರೆ ಯುವತಿಯಾದೆ. ಆದರೆ ನನ್ನಿಬ್ಬರು ಮಕ್ಕಳು ಕೂಡ ವೃದ್ಧರಾಗೇ ಉಳಿದು ಅವ್ರಿಗೆ ಎದ್ದೇಳೋದಕ್ಕೂ ಶಕ್ತಿ ಇಲ್ಲದೆ ಮಲಗಿಬಿಟ್ಟಿದ್ದಾರೆ. ಇದೇ ಆಗಿದ್ದು ನಾರದ್ರೆ. ಇದರಿಂದ ನೀವೇನಾದರೂ ನಮಗೆ ಪರಿಹಾರವನ್ನು ಕೊಡಲೇಬೇಕು, ಅದಕ್ಕೆ ನಿಮ್ಮ ಆಗಮನವನ್ನು ನಾನು ನಿರೀಕ್ಷಣೆಯಲ್ಲಿದ್ದೆ ಅಂತ ಭಕ್ತಿ ನಾರದರ ಬಳಿ ಹೇಳ್ತಾಳೆ. ನಾರದರಿಗೆ ತುಂಬಾ ವಿಚಿತ್ರ ಆಗುತ್ತೆ. ಅಲ್ಲ, ಗುಜರಾತ್ವರೆಗೂ ಬರೋವರೆಗೂ ಅವರು ಮುದುಕರಾಗೇ ಬಂದು ಗುಜರಾತಿಂದ ವೃಂದಾವನಕ್ಕೆ ಬಂದಿದ್ದ ತಕ್ಷಣ ಇವಳು ಯುವತಿಯಾದಲು, ಮಕ್ಕಳು ಪುನಃ ವೃದ್ಧರಾಗೇ ಮಲಗಿಕೊಂಡಿದ್ದಾರೆ. ಇದನ್ನು ಹೇಗೆ ನಾವು ಸರಿಪಡಿಸೋದು ಅಂತ ಯೋಚನೆ ಮಾಡಿದಾಗ ಭಕ್ತಿಗೆ ನಾರದರು ಹೇಳ್ತಾರೆ, ನೀನೇನು ಯೋಚನೆ ಮಾಡಬೇಡಮ್ಮ, ನಾನು ಇದನ್ನು ಒಂದು ಏನು ಮಾಡ್ಬೋದು ಅನ್ನೋದನ್ನು ನಾನು ಯೋಚನೆ ಮಾಡಿ ನಿನಗೆ ಒಂದು ಸಲಹೆ ನೀಡ್ತೀನಿ ಅಂದ್ಬಿಟ್ಟು ನಾರದರಿಗೆ ಗೊತ್ತಿರುವಂತಹ ವೇದ ಪಾರಾಯಣಗಳನ್ನೆಲ್ಲನೂ ಆ ಮುದುಕರ ಕಿವಿನಲ್ಲಿ ಹೇಳ್ತಾರೆ. ಆ ಮುದುಕರ ಕಿವಿನಲ್ಲಿ ಹೇಳಿದ ತಕ್ಷಣವೇ ಆ ಹೇಳಿದ ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಎಲ್ಲ ಪಾರಾಯಣಗಳನ್ನು, ಎಲ್ಲ ವೇದ ಉಪನಿಷತ್ತುಗಳನ್ನು ಹೇಳ್ತಾರೆ ನಾರದರು. ಆಗ ಇಬ್ಬರು ಮುದುಕರು ಕೂಡ ಎದ್ದು ನಿಲ್ತಾರೆ. ಎದ್ದು ನಿಂತಿದ ತಕ್ಷಣ ತಿರ್ಗಾ ಪುನಃ ಮಲ್ಕೊಂಡ್ಬಿಡ್ತಾರೆ. ಅಯ್ಯೋ ಕತೆ, ಎಲ್ಲವನ್ನೂ ಹೇಳಿದ್ವಿ, ಭಾಗವತ ಹೇಳಿದ್ವಿ, ಭಗವದ್ಗೀತೆ ಹೇಳಿದ್ವಿ, ಎಲ್ಲ ವೇದ ಪುರಾಣ ಇತಿಹಾಸಗಳನ್ನೆಲ್ಲ ಹೇಳಿದ ಮೇಲೂ ಕೂಡ ಯಾಕೆ ಈ ಮುದುಕರು ಎದ್ದು ನಿಂತು ಪುನಃ ಮಲ್ಕೊಂಡ್ರು ಅನ್ನೋದನ್ನು ಪುನಃ ಚಿಂತೆಗೆ ಜಾರಿಬಿಡ್ತಾರೆ. ಯಾರು? ನಾರದರು. ಆಗ ಒಂದು ಅಶರೀರವಾಣಿ ಒಂದು ಕೇಳಲ್ಪಡುತ್ತದೆ ನಾರದರಿಗೆ. ನಾರದ್ರೆ, ನಿಮ್ಮಿಂದ ಒಂದು ಒಳ್ಳೆ ಕಾರ್ಯ ಆಗಬೇಕಾಗಿದೆ, ಅದು ನಿಮ್ಮ ಕೈಯಿಂದ ಭಗವಂತ ಮಾಡಿಸೋಕ್ಕೆ ಇಚ್ಛೆ ಪಡ್ತಿದ್ದಾನೆ, ಅದು ನೀವು ಮಾಡೇ ಮಾಡ್ತೀರಾ ಅಂತ. ಹೌದಾ, ಅದು ಏನಿರ್ಬೋದು ಅಂದ್ಬಿಟ್ಟು ಭಕ್ತಿಗೆ ಹೀಗೆ ಹೇಳಿ ನಾರದರು ಬದ್ರಿನಾಥ್ಗೆ ಪ್ರಯಾಣ ಬೆಳೆಸ್ತಾರೆ. ನೋಡಮ್ಮ ಭಕ್ತಿ, ನೀನೇನು ಹೆದರಬೇಡ, ಇದಕ್ಕೇನು ನನ್ನ ಸಲಹೆ ಎಂಬುದನ್ನು ನಾನು ಯೋಚನೆ ಮಾಡಿ ಅದ ಸಲಹೆನ ತಗೊಂಡು ನಾನು ಒಂದು ದಿನದಲ್ಲಿ ವಾಪಸ್ ಆಗ್ತೀನಿ ಅಂದ್ಬಿಟ್ಟು ನಾರದರು ಬದ್ರಿಗೆ ಪ್ರಯಾಣ ಗಳಿಸ್ತಾರೆ. ಹಾಗೆಯೇ ಚಿಂತೆ ಮಾಡುತ್ತಾ ಸನಕಾದಿಗಳು ಸಿಗುವುದು. ಸನಕಾದಿಗಳ ಹತ್ರ ಈ ವಿಚಿತ್ರ ಘಟನೆಯನ್ನು ಹೇಳ್ತಾರೆ ನಾರದರು. ಆಗ ನಾರದರು ಹೇಳಬೇಕಾದ್ರೆ ಸನಕಾದಿಗಳು ಹೇಳ್ತಾರೆ, ಹೌದಾ ನಾರದ್ರೆ, ಈ ಥರ ವಿಚಿತ್ರ ಘಟನೆ ಎಲ್ಲಿ ನೋಡಿದ್ರಿ ನೀವು? ಅಂದರೆ ವೃಂದಾವನದಲ್ಲಿ. ನೀವೇನು ಹೆದರಬೇಡಿ, ಆ 3 ಜನಕ್ಕೂ ಇಬ್ಬರು ಮಲಗಿರುವಂತಹ ವೃದ್ಧರಿಗೆ ಪುನಃ ಅವರ ಯೌವನವನ್ನು ಕರೆತರುವಂಥ ಪ್ರಯತ್ನ ನಾನು ಮಾಡ್ತೇನೆ, ನೀವೇನು ತಲೆ ಕೆಡಿಸ್ಕೋಬೇಡಿ, ಇದಕ್ಕೆ ಒಂದೇ ಮಾರ್ಗ ಇರೋದು, ಅದೇ ಭಾಗವತ ಸಪ್ತಾಹ ಅಂತ ಹೇಳ್ತಾರೆ. ನಾರದರು ಹೇಳ್ತಾರೆ, ನಾನು ಈ ಭಾಗವತವನ್ನು ಅವ್ರ ಕಿವಿಯಲ್ಲಿ ಹೇಳಿದೆ, ಆದರೂ ಅವರು ಪುನಃ ಹಳೆ ಯೌವನವನ್ನು ಪಡೀಲಿಲ್ವೇ ಅಂತ. ಆದರೆ ಸನಕಾದಿಗಳು ಹೇಳ್ತಾರೆ, ನೀವು ಭಾಗವತ ಹೇಳಿದ್ದೀರಾ, ಅದನ್ನು ಕ್ರಮಬದ್ಧವಾಗಿ ಹೇಳಿಲ್ಲ, ಅದೇ ಭಾಗವತ ಸಪ್ತಾಹ. 7 ದಿನಗಳ ಕಾಲ ಆ ಭಾಗವತ ಪುರಾಣದ ಕಥೆಯನ್ನು ಸಂಕ್ಷಿಪ್ತವಾಗಿ ಕ್ರಮಬದ್ಧವಾಗಿ ಕೇಳುವುದೇ ಭಾಗವತ ಸಪ್ತಾಹ. ಅದನ್ನು ನಾವು ಈ ಯಮುನಾ
ನದಿ ತೀರದ ದಂಡೆಯ ಮೇಲೆ ಇವತ್ತಿನಿಂದಲೇ ಶುರು ಮಾಡೋಣ, ಇದಕ್ಕೊಂದು ಸಂಕಲ್ಪ ಮಾಡೋಣ, ಆಗ ಅವರ ವೃದ್ಧಾಪ್ಯವೆಲ್ಲ ಹೋಗಿ ಯೌವನಕ್ಕೆ ಮರುಗಳಿಸ್ತಾರೆ ಅಂತ ನಾರದರ ಹತ್ರ ಸನಕಾದಿಗಳು ಹೇಳ್ತಾರೆ. ನಾರದರು ಅದಕ್ಕೆ ಆಗಲಿ ಇವತ್ತಿನಿಂದಲೇ ಅದನ್ನು ಶುರು ಮಾಡೋಣ ಅಂದ್ಬಿಟ್ಟು ಯಮುನಾ ನದಿ ತೀರದ ದಂಡೆಯ ಮೇಲೆ ಕುಳಿತುಕೊಂಡು ಸಂಕಲ್ಪ ಮಾಡ್ತಾರೆ. ಆ ಸಂಕಲ್ಪ ಮಾಡಿದ ಕೂಡಲೇ ಇವರು ಭಾಗವತ ಸಪ್ತಾಹ ಶುರು ಮಾಡ್ತೀನಿ ಅಂತ ಕೇಳಿದ್ದ ಕೂಡಲೇ ಎಷ್ಟೋ ಋಷಿಮುನಿಗಳು ಅಕ್ಕಪಕ್ಕದ ದೇಶದಿಂದ ಹಾಗೂ ಎಷ್ಟೋ ಪುಣ್ಯದ ಸೂತ ಮುನಿಗಳು ಹೀಗೆ ಎಲ್ಲರೂ ಓಡಿ ಬರ್ತಾರೆ. ವಿಚಿತ್ರ ಏನಂದರೆ ಈ ಭಕ್ತಿ ವೃಂದಾವನದಿಂದ ಎದ್ದು ಓಡಿ ಬರ್ತಾ ಇದ್ದಾಳಂತೆ. ಅದನ್ನು ನೋಡಿದ ಕೂಡಲೇ ನಾರದರಿಗೆ ಎಂಥ ಖುಷಿ ಆಯಿತು, ಹಂಗೆ ಎಂಥ ಆಶ್ಚರ್ಯವಾಯಿತಂದರೆ, ಜೊತೆಗೆ ಭಕ್ತಿ ಹಿಂದೆಗಡೆ ಇಬ್ಬರು ಮುದುಕರಾಗಿ ಮಲಗಿದ್ದ ಅವರ ಮಕ್ಕಳು ಜ್ಞಾನ ವೈರಾಗ್ಯ ಅವರಿಬ್ಬರು ಕೂಡ ಓಡ್ಕೊಂಡು ಬರ್ತಾ ಇದ್ದಾರೆ. ಅದನ್ನು ನೋಡಿದ ಕೂಡಲೇ ನಾರದರಿಗೆ ರೋಮಾಂಚನವಾಗತ್ತೆ. ಸನಕಾದಿಗಳಿಗೆ ತೋರಿಸ್ತಾರೆ, ನೋಡಿ ಸನಕಾದಿಗಳೇ, ನಾವಿನ್ನೂ ಸಂಕಲ್ಪ ಮಾಡಿ ಇನ್ನು ಯಮುನಾ ನದಿ ತೀರದ ದಂಡೆಯ ಮೇಲೆ ಸಪ್ತಾಹ ಶುರು ಮಾಡಬೇಕು, ಅಷ್ಟರಲ್ಲೇ ಇವರು 3 ಜನ ಕುಣಿದು ಕುಪ್ಪಳಿಸ್ಕೊಂಡು ಬರ್ತಾ ಇದ್ದಾರೆ. ಎಂತಹ ಶಕ್ತಿ ಇರಬೇಡ ಈ ಭಾಗವತ ಸಪ್ತಾಹಕ್ಕೆ ಎಂಬುದನ್ನು ಅವರು ತುಂಬ ಖುಷಿಯಿಂದ ಕಣ್ಣಲ್ಲಿ ನೀರು ತುಂಬಿಕೊಂಡು ಸನಕಾದಿಗಳ ಬಳಿ ಚರ್ಚೆಯನ್ನು ಮಾಡ್ತಾರೆ. ಏನಪ್ಪ ಅಂದರೆ, ಈ ಕಥೆಯ ಮೂಲಕ ನಾವೇನು ತಿಳಿಬೋದು, ಈ ಕತೆ ಯಾಕೆ ಏನು ತಿಳಿಸುತ್ತೆ ಅಂತ ನಾರದರು ಹೇಳಬೇಕಾದ್ರೆ, ತಮಿಳುನಾಡಿನ ರಾಜ್ಯದಲ್ಲಿ ಭಕ್ತಿ ಎಂಬುದು ಮೊದಲು ಹುಟ್ಟಿದ್ದು. ಅಲ್ಲಿ ರಾಮಾನುಜಾಚಾರ್ಯರು ಭಕ್ತಿಯ ಪಂಗಡವನ್ನು, ಭಕ್ತಿ ಸಾರವನ್ನು ಸಾರಿದ್ರು. ಅದನ್ನೇ ಕರ್ನಾಟಕದಲ್ಲಿ ಮಧ್ವಾಚಾರ್ಯರು ಹರಿಭಕ್ತ ಸಾರವನ್ನು ಮೊದಲು ಅವರೇ ಪರಿಚಯಿಸಿ ಎಲ್ಲೆಲ್ಲೂ ಹರಿನಾಮ ಸಂಕೀರ್ತನೆಯನ್ನು ಶುರು ಮಾಡಿದರು. ನಂತರ ಮಹಾರಾಷ್ಟ್ರದಲ್ಲೂ ಕೂಡ ಭಕ್ತಿ ಅನ್ನೋದು ತುಂಬ ಪ್ರಾಮುಖ್ಯತೆ ವಹಿಸುತ್ತದೆ. ಯಾಕಂದರೆ ಅಲ್ಲಿ ಪಂಡ್ರಾಪುರದ ವಿಠಲನಿಗೆ ಪ್ರತಿನಿತ್ಯವೂ ಭಜನೆ ಆಗುತ್ತೆ. ಭಜನೆಯಿಂದ ಭಕ್ತಿ ಅತಿ ಹೆಚ್ಚಾಗಿ ತುಂಬಿ ತುಳುಕುವಂತಹ ಒಂದು ರಾಜ್ಯ ಅಂದರೆ ಮಹಾರಾಷ್ಟ್ರ. ಅಲ್ಲೂ ಕೂಡ ಭಕ್ತಿ ಜ್ಞಾನ ವೈರಾಗ್ಯ ಸರಿಯಾಗೇ ಇದ್ದರು. ಆದರೆ ಗುಜರಾತಿಗೆ ಬಂದಿದ ಕೂಡಲೇ ಭಕ್ತಿ ಜ್ಞಾನ ವೈರಾಗ್ಯ ಈ ಮೂರೂ ಕೂಡ ಮುದುಕರಾಗಿ ಹೋಗ್ಬಿಟ್ರು. ಹೇಗೆ ಒಂದು ಹೂವು ತನ್ನ ಸುವಾಸನೆ ಮುಖಾಂತರ ತನ್ನ ಅರಳುವಿಕೆಯನ್ನು ಸೂಚಿಸುತ್ತದೋ, ಹಾಗೆ ತನ್ನ ಮುದುಡಿಕೆಯಿಂದ ತನಗೆ ಏಜ್ ಆಗಿದೆ ಎಂಬುದನ್ನು ತಿಳಿಸುತ್ತೆ. ಇದು ಒಂದು ಎಕ್ಸಾಂಪಲ್ ಅಷ್ಟೆ, ಒಂದು ಉದಾಹರಣೆಯಾಗಿ ನಾವು ಕಲ್ಪಿಸ್ಕೋಬೇಕು. ಅದೇ ರೀತಿ ಈ ಗುಜರಾತಿನಲ್ಲಿ ಮೂವರೂ ಕೂಡ ಮುದುಕರಾಗಿ ಹೋಗ್ಬಿಟ್ರು. ಅಂದರೆ ಅಲ್ಲಿ ಭಕ್ತಿಯೂ ಇಲ್ಲ, ಜ್ಞಾನವೂ ಇಲ್ಲ, ವೈರಾಗ್ಯವೂ ಇಲ್ಲ. ಅದೇ ರೀತಿ ವೃಂದಾವನಕ್ಕೆ ಬಂದಿದ ಕೂಡಲೇ ಕೃಷ್ಣ ಆಡಿದ ಜಾಗದಲ್ಲಿ ಭಕ್ತಿ ಎಂಬುದು ಇನ್ನೂ ಸತತವಾಗಿ ನಿಂತಿದೆ. ಅದಕ್ಕೆ ನಾವು ಕೃಷ್ಣನ ಮಥುರಾಪಟ್ಟಣಕ್ಕೆ ಹೋಗಿ ನೋಡ್ತೀವಿ, ದ್ವಾರಕೆಗೆ ಹೋಗಿ ನೋಡ್ತೀವಿ. ಅಲ್ಲಿ ಭಕ್ತಿ ನೆಲೆಸೋದ್ರಿಂದ ಪುನಃ ಭಕ್ತಿ ಯುವತಿಯಾದಳು. ಆದರೆ ಜ್ಞಾನ ವೈರಾಗ್ಯ ಅನ್ನೋದು ಅಲ್ಲೂ ಇಲ್ಲದೆ ಇರೋ ಕಾರಣ ಅವರಿಬ್ಬರ ಮಕ್ಕಳು ಕೂಡ ವೃದ್ಧರಾಗೇ ಉಳಿದುಬಿಟ್ರು. ಆದರೆ ಈ ಭಾಗವತ ಸಪ್ತಾಹ ಅನ್ನೋ ಸಂಕಲ್ಪ ಮಾಡಿದ ಕೂಡಲೇ ಈ ಮೂರೂ ಜನಕ್ಕೆ ಪುನಃ ಹಳೆಯ ಯೌವನವನ್ನು ತಂದುಕೊಟ್ಟಿದ್ದಲ್ಲದೆ ಈ ಮೂರು ಪ್ರಾಮುಖ್ಯದ ಪಾತ್ರವನ್ನು, ಪವಿತ್ರತೆಯನ್ನು ಭಾಗವತ ಸಪ್ತಾಹದಲ್ಲಿ ಕಥೆಗಳ ಮೂಲಕ ತುಂಬ ಚೆನ್ನಾಗಿ ಮೂಡಿಬಂದಿರೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಕಲಿಯುಗದಲ್ಲಿ ಸಮಯದ ಅಭಾವ, ಕೆಲಸದ ಒತ್ತಡದಿಂದ ಈ ಮೂರನ್ನು ನಾವು ಸರಿಯಾಗಿ ಪಾಲಿಸೋಕ್ಕೆ ಆಗದೇ ಇರೋ ಕಾರಣ ಭಾಗವತ ಸಪ್ತಾಹವನ್ನು ಮಾಡಲಿ, ಭಾಗವತದ ಕಥೆಗಳನ್ನು ಕೇಳಲಿ ಅನ್ನೋದಕ್ಕೆ ಭಗವಾನ್ ಮಹಾವಿಷ್ಣುವು ಭಾಗವತ ಸಪ್ತಾಹವನ್ನು ನಾರದರ ಮುಖಾಂತರ ಈ ಕಥೆಯಲ್ಲಿ ಬಹಳ ಸಂಕ್ಷಿಪ್ತವಾಗಿ ಮೂಡಿಬರೋದಕ್ಕೆ ಕಾರಣವಾಗಿದೆ. ಇದು ಇವತ್ತಾಗಿತ್ತು. ಈ ವಿಡಿಯೋ ನಿಮಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿಯನ್ನು ಕೊಟ್ಟಿದೆ ಅಂತ ನಾನು ಭಾವಿಸ್ತೀನಿ. ಏನಾದರೂ ಸಣ್ಣ ಪುಟ್ಟ ತಪ್ಪಾಗಿದ್ದಲ್ಲಿ ಅದನ್ನು ಕಮೆಂಟ್ ಮೂಲಕ ನನಗೆ ತಿಳಿಸಿದ್ರೆ
ಮುಂದಿನ ವಿಡಿಯೋದಲ್ಲಿ ನಾನು ಖಂಡಿತವಾಗ್ಲೂ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದ್ರಲ್ಲಿ ಮುಂದೆ ತರ್ತೇನೆ. ಎಲ್ರಿಗೂ ನಮಸ್ಕಾರ.